ರಾಜವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಆಸಕ್ತರೇ, ಕುಂತಿ ಪಾಂಡುವನ್ನು ವರಿಸಿದ ಮೇಲೆ, ಮಾದ್ರಿಯ ಜೊತೆಗೆ ಮದುವೆಯಾದ ಮೇಲೆ ಪಾಂಡು ಮಹಾರಾಜ ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದಾನೆ, ಗೆದ್ದಿದ್ದಾನೆ, ರಾಜ್ಯವನ್ನು ವಿಸ್ತರಿಸಿದ್ದಾನೆ, ಕೈತಪ್ಪಿ ಹೋಗಿದ್ದಂತಹ ಭೂಭಾಗಗಳನ್ನು ಮತ್ತೆ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾನೆ. ಎಲ್ಲ ಆದಮೇಲೆ ಹರ್ಷಚಿತ್ತನಾಗಿ ನಾನು ಎಲ್ಲವನ್ನೂ ಸಾಧಿಸಿದ್ದೇನೆ ಅಂತ ಹೇಳಿ ತನ್ನ ಕರ್ತವ್ಯ ಮುಕ್ತಾಯವೇ ಆಗಿಬಿಡ್ತೇನೋ ಅನ್ನುವಂತೆ ಮನರಂಜನೆಗೆ ಹೊರಟು ಬಿಟ್ಟಿದ್ದಾನೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಮನರಂಜನೆ ತೆಗೆದುಕೊಳ್ಳುವುದು ತಪ್ಪಲ್ಲ, ಆದರೆ ಆ ಮನರಂಜನೆಯ ಹೆಸರಿನಲ್ಲಿ ಎಚ್ಚರ ತಪ್ಪುವುದು ತಪ್ಪು. ಪಾಂಡು ಮಹಾರಾಜ ಅಂಥದ್ದನ್ನು ಮಾಡಿದ. ಬೇಟೆಯನ್ನು ವಿಷಯಾಸಕ್ತಿ ಅಂತ ಕರೀತಾರೆ. ಹೌದು, ಕ್ಷತ್ರಿಯರಿಗೆ ಬೇಟೆ ಅವಶ್ಯ. ಅವರ ಚೂಪು ದೃಷ್ಟಿಗೋ, ಚೂಪು ಬಾಣಪ್ರಯೋಗಕ್ಕೋ, ಅವರ ಗುರಿಯನ್ನು ಸಾಧಿಸುವುದಕ್ಕೋ ಅದು ಅವಶ್ಯ. ಆ ತರಬೇತಿ ಬೇಕವರಿಗೆ ಅಂತ ಇಟ್ಟುಕೊಳ್ಳೋಣ. ಆದರೆ ಅದಕ್ಕೂ ಕೆಲವು ನಿಯಮಗಳುಂಟು. ಇಂಥ ಸಂದರ್ಭದಲ್ಲಿ ಮಾಡಬಹುದು, ಇಂಥ ಸಂದರ್ಭದಲ್ಲಿ ಮಾಡಬಾರದು ಇತ್ಯಾದಿ. ಪಾಂಡು ಮಹಾರಾಜ ನೆಗೀತಾ ಇದ್ದಂಥ, ಹಾರತಾ ಇದ್ದಂಥ, ಓಡ್ತಾ ಇದ್ದಂಥ ಜಿಂಕೆಯ ಮೇಲೆ ಬಾಣಪ್ರಯೋಗ ಮಾಡಲಿಲ್ಲ. ನಿಂತಿದ್ದಂಥ ಜಿಂಕೆಗಳ ಮೇಲೆ, ಅದು ಗಂಡು ಹೆಣ್ಣು ಕೂಡಿದ್ದಂಥ ಸಂದರ್ಭದಲ್ಲಿ ಬಾಣವನ್ನು ಬಿಟ್ಟಿದ್ದಾನೆ. ಅಯ್ಯೋ ಅನ್ನುವ ಆರ್ತನಾದ ಕೇಳಿ ಅತ್ತ ನೋಡಿ ದಿಗ್ಭ್ರಾಂತರಾಗಿಬಿಟ್ಟು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೀವಿ. ಈಗ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಗ ಪೇಳ್ವುದು ಜಯವ. ಪಾಂಡು ಮಹಾರಾಜ ಬಾಣಪ್ರಯೋಗ ಮಾಡುವುದಕ್ಕೆ ಕೊಂಚ ಕಾಲದ ಹಿಂದೆ ಒಂದು ಘಟನೆ ನಡೆಯಿತು. ಅಲ್ಲಿ ಕಿಂದಮ ಅಂತ ಒಬ್ಬ ಋಷಿ. ಆ ಋಷಿಗೆ ಒಬ್ಬ ಪತ್ನಿ. ಗಂಡ ಹೆಂಡತಿಯರು ಋಷಿಗಳಾಗಿ ಆ ಪರ್ಣಕುಟಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗಮನಿಸಬೇಕಾದ್ದು, ವಸಿಷ್ಠರನ್ನು, ವಿಶ್ವಾಮಿತ್ರರನ್ನು, ಅತ್ರಿ ಮಹರ್ಷಿಗಳನ್ನು, ಇಂಥವರನ್ನೆಲ್ಲ ನಾವು ನೋಡಿದ್ದೇವೆ. ಅವರು ಪತ್ನಿಯರ ಜೊತೆಗೆ ಇರ್ತಾರೆ. ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾದ ಮೇಲೆ ಅಂತ ಅಂದುಕೊಳ್ಳೋಣ. ಪ್ರಾರಂಭದ ದಿವಸಗಳಲ್ಲಿ ಅಲ್ಲ, ಅಂದರೆ ಮೇನಕಾ ಸಂಯೋಗವಾದ ಸಂದರ್ಭದಲ್ಲಿ ಅಲ್ಲ. ವಸಿಷ್ಠ ಬ್ರಹ್ಮರ್ಷಿಗಳು ಇತ್ಯಾದಿಗಳೆಲ್ಲ ಋಷಿಗಳು, ಋಷಿಪತ್ನಿಯರ ಜೊತೆಗೆ ಪರ್ಣಕುಟಿಯಲ್ಲಿ ಇರತಕ್ಕಂಥದ್ದು, ಕುಲಪತಿಗಳಾಗಿರ್ತಕ್ಕಂಥದ್ದು, ಪಾಠಶಾಲೆಗಳನ್ನು ನಡೆಸ್ತಕ್ಕಂಥದ್ದು, ಇದನ್ನೆಲ್ಲ ನಾವು ನೋಡಿದ್ದೇವೆ. ಹೌದು, ಆದರೆ ಅಷ್ಟು ಹೊತ್ತಿಗೆ ಅವರಿಗಾಗಲೇ ಒಂದಷ್ಟು ವಯಸ್ಸಾಗಿರುತ್ತೆ, ಬುದ್ಧಿ ಮಾಗಿರುತ್ತೆ, ಇಂದ್ರಿಯ ಚಾಪಲ್ಯ ಕಡಿಮೆಯಾಗಿರುತ್ತೆ. ವಿವಾಹವಾದ ತರುಣದಲ್ಲಿ ಇದ್ದಂತಹ ನವದಂಪತಿಗಳ ಹೇಷಾರವ ಒಂದು 10 ವರ್ಷ ಆದಮೇಲೆ ಅಷ್ಟಿರಲ್ಲ. ಅದು ಅತ್ಯಂತ ಸಹಜ. ಕಡಿಮೆ ಆಗುತ್ತೆ, ಕಡಿಮೆ ಆಗಬೇಕು. ಇದು ಸಾಮಾನ್ಯರ ಸ್ಥಿತಿಯಾದರೆ, ಇನ್ನು ಲೌಕಿಕಕ್ಕೆ ಬೆನ್ನು ಹಾಕಿ ಕಾಡಿಗೆ ಹೋಗತಕ್ಕಂತಹವರ ಮಾನಸಿಕ ಸ್ಥಿತಿ ಇಂದ್ರಿಯ ನಿಗ್ರಹದ ವಿಷಯದಲ್ಲಿ ಮತ್ತೂ ಜಾಸ್ತಿ ಇರಬೇಕು. ಅಥವಾ
ಆ ರೀತಿಯ ನಿಗ್ರಹ ಮನಸ್ಸಿಗೆ ಏರ್ಪಟ್ಟಾಗ ಅವರು ಆಶ್ರಮವಾಸಿಗಳಾಗಬೇಕು, ಅದು ನಿರೀಕ್ಷಣೆ. ಸಾಮಾನ್ಯವಾಗಿ ವಾನಪ್ರಸ್ಥಾಶ್ರಮ ಅಂತ ಅಂದುಕೊಳ್ಳೋಣ. ವಾನಪ್ರಸ್ಥ ಅಂದರೆ ವನಕ್ಕೆ ಪ್ರಸ್ಥಾನ ಹೋಗತಕ್ಕಂಥದ್ದು. ಯಾವಾಗ ಗಂಡ ಹೆಂಡತಿ ಮಕ್ಕಳು ಏನೇನು ಸುಖಭೋಗಗಳನ್ನು ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸಿ, ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸಿ, ಈಗ ನಾವು ವೃದ್ಧರಾಗಿದ್ದೇವೆ ಅಂತ ಹೇಳಿ, ಆಯಿತು ನಮ್ಮ ಅವಶ್ಯಕತೆ ನಗರಕ್ಕೆ ಬೇಕಾಗಿಲ್ಲ ಅಥವಾ ಮಕ್ಕಳಿಗೆ ಅಷ್ಟೇನೂ ಬೇಕಾಗಿಲ್ಲ ಅಂತ ಹೇಳಿ ವನಪ್ರಸ್ಥಾನ, ಅದು ನಿರೀಕ್ಷಣೀಯ. ಇಲ್ಲಿ ಗಮನಿಸಿ, ನನಗೆ ಗೊತ್ತಿಲ್ಲ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಮಹಾಭಾರತದ ಪ್ರತಿಯೊಂದು ಕಥೆಯೂ ಏನೋ ಒಂದು ಪಾಠವನ್ನು ಮಾಡಲಿಕ್ಕೆ ಹೋಗುತ್ತೆ ಅಂತ. ಈ ಕಿಂದಮ ಅನ್ನತಕ್ಕಂಥವನು ಬಹುಶಃ ನನಗನ್ನಿಸುವುದು, ಆ ಪ್ರಕರಣವನ್ನು ನೆನಪಿಸಿಕೊಂಡಾಗ, ಅಪ್ರಾಪ್ತ ಕಾಲದಲ್ಲಿ ವಾನಪ್ರಸ್ಥನಾಗಿದ್ದಾನೆ. ಬೇಕಿಲ್ಲ. ಈಗ ಸನ್ಯಾಸ ಅನ್ನತಕ್ಕಂಥದ್ದು ಎಲ್ಲರಿಗೂ ಅಲ್ಲ. ನಾನು ಸನ್ಯಾಸಿ ಬಿಡಬೇಕು ಹಾಗಾಗೋದಕ್ಕಾಗೋದಿಲ್ಲ. ಆತುರ ಸನ್ಯಾಸವೋ ಅಥವಾ ಆಕರ್ಷಕ ಸನ್ಯಾಸವೋ ಅಥವಾ ಅನಿವಾರ್ಯ ಸನ್ಯಾಸವೋ, ಇಂತಹ ಸನ್ಯಾಸಗಳಾದರೆ ಅದು ಸರಿಯಾದ ಸನ್ಯಾಸಿಯ ಆರಂಭ ಆಗುವುದಿಲ್ಲ. ಈಗ ಸನ್ಯಾಸದ ಬಗ್ಗೆ ಮಾತಾಡ್ತಾ ಇಲ್ಲ, ವಾನಪ್ರಸ್ಥದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕಿಂದಮ ಮತ್ತು ಆತನ ಪತ್ನಿ ವಾನಪ್ರಸ್ಥಕ್ಕೆ ಬಂದಿದ್ದಾರಲ್ಲ, ಸಾಮಾನ್ಯವಾಗಿ ನಾವೇನು ಅಂದ್ಕೊಳ್ತೀವಿ, ವಾನಪ್ರಸ್ಥ ಅಂದರೆ ಮುದುಕರಾಗಿರಬೇಕು ಅಂತ. ಇಲ್ಲಿ ಹಾಗಾಗಲಿಲ್ಲ. ಕಿಂದಮ ಯುವಕ. ಬಹುಶಃ ವ್ಯಾಸರು ಆ ಗುರಿಯ ಕಡೆಗೆ ಈ ಕಥೆಯ ಚಿತ್ತವನ್ನು ಹೊರಳಿಸಿದ್ದಾರೆ ಅಂತ ಅನ್ನಿಸುತ್ತೆ ನನಗೆ. ಯುವಕನೊಬ್ಬ ಋಷಿಯಾಗಿದ್ದಾನೆ, ಯುವ ಋಷಿಯಾಗಿದ್ದಾನೆ, ಆಕೆ ಯುವತಿಯಾಗಿದ್ದಾಳೆ. ಸಂಯೋಗದ ಆಸೆಯವರೆಗೆ ಇನ್ನೂ ಉಂಟು. ಅಂದರೆ ಅದು ವಾನಪ್ರಸ್ಥದ ಲಕ್ಷಣ ಅಲ್ಲ. ಹಿಂದೆ ನಾವು ಶಂತನು ಹಾಗೂ ಗಂಗಾದೇವಿಯ ಸಂದರ್ಭವನ್ನು ಬ್ರಹ್ಮಲೋಕದಲ್ಲಿ ನೋಡಿದ್ದೇವೆ. ಬ್ರಹ್ಮಲೋಕ ಪ್ರವೇಶ ಮಾಡಿದಾಗ ಈ ಇಂದ್ರಿಯ ಚಾಪಲ್ಯ ಸಲ್ಲ, ಅದು ಅಲ್ಲಿನ ನಿಯಮ. ಹಾಗೆ ವಾನಪ್ರಸ್ಥದಲ್ಲಿ ವನಕ್ಕೆ ಪ್ರಸ್ಥಾನ ಮಾಡಿರತಕ್ಕಂತಹ ಋಷಿ ದಂಪತಿಗಳು ಈಗಾಗಲೇ ಸ್ವಲ್ಪ ಇಳಿವಯಸ್ಸಿಗೆ ಬಂದಿರ್ತಾರೆ, ಸುಮಾರು 60 ವರ್ಷದ ಮೇಲೆ ಆಗಿರುತ್ತೆ ಅವರಿಗೆ. ಆಗ ಈ ಕಿಂದಮನಿಗೆ ಭೋಗಿಸಬೇಕು ಅನ್ನತಕ್ಕ ಆಸೆ. ಯಾಕಪ್ಪ ಹಾಗಾದ್ರೆ ವಾನಪ್ರಸ್ಥಕ್ಕೆ ಯಾಕಪ್ಪ ಬಂದರು ಅಂದರೆ, ವಾನಪ್ರಸ್ಥಕ್ಕೆ ಸಿದ್ಧವಾಗಿಲ್ಲದ ಮನಸ್ಸಿನಲ್ಲಿ ಆತುರಗೆಟ್ಟು ಬಂದಿದ್ದಾನೆ ಆ ಕಿಂದಮ. ಅದು ಯಾವಾಗ? ಮಠಮಠ ಮಧ್ಯಾಹ್ನದಲ್ಲಿ. ನಾನು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತಗೊಳ್ತೀನಿ. ಮದುವೆಯಾದ ಹೊಸ್ತರಲ್ಲಿ ಅಕಸ್ಮಾತ್ ಗಂಡು ಹೆಣ್ಣು ಹಗಲಿನಲ್ಲಿ ಕೂಡತಕ್ಕಂಥದ್ದು ಅಷ್ಟು ದೊಡ್ಡ ಪ್ರಶ್ನೆ ಆಗಲ್ಲ. ಕೂಡ್ತಾರೆ, ಕೂಡಬಹುದೇನೋ ಗೊತ್ತಿಲ್ಲ, ಶಾಸ್ತ್ರ ಏನು ಹೇಳುತ್ತೆ ಅಂತ ನನಗೇನು ಸುಸ್ಪಷ್ಟವಿಲ್ಲ ಅದು. ಆದರೆ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ ಏನಂತ, ವಾನಪ್ರಸ್ಥನಾಗಿರತಕ್ಕವನು ಹಗಲಿನಲ್ಲಿ ಕೂಡಬೇಕಾಗಿಲ್ಲ, ಏನೋ ಒಂದು ಶಾಸ್ತ್ರೀಯ ನಿಯಮ. ಆದರೆ ಇವನಿಗೆ, ಈ ಕಿಂದಮ ಅನ್ನುವ ತಪಸ್ವಿಗೆ ಆಗಲೇ ಹೆಂಡತಿಯ ಜೊತೆಗೆ ಸಂಭೋಗ ಮಾಡಬೇಕು ಅಂತ ಅನ್ನಿಸಬೇಕೇ, ಅದು ತೀವ್ರವಾಗಬೇಕೇ. ಇನ್ಯಾವ ಸೀಮೆ ಋಷಿನ್ರಿ ಇವನು? ಒಂದಷ್ಟು ಮನಸ್ಸನ್ನು ದೃಢಪಡಿಸಿಕೊಳ್ಳದ ಒಬ್ಬ ವಾನಪ್ರಸ್ಥಾಶ್ರಮಿ ಹಗಲಿನಲ್ಲಿಯೇ ಆಗಲೇ ತನ್ನ ಹೆಂಡತಿಯನ್ನು ಕೂಡಬೇಕು. ಬಹುಶಃ ಹೆಂಡತಿ ಹೇಳಿದ್ದಾಳೆ, ಈಗ ಬೇಡ, ಸ್ವಲ್ಪ ತಾಳ್ರಿ, ರಾತ್ರಿ ಆಗಲಿ ಇಂತಲೂ ಏನೋ ಹೇಳಿರಬೇಕಾಗಿ. ಪಂಪ ತುಂಬ ಸುಂದರವಾಗಿ ಹೇಳ್ತಾನೆ, ಇನಿಯಳನ್ ಅಳ್ತಿಯಿಂ ಮೃಗಿ ಮಾಡಿ ಮನೋಜ ಸುಖಕ್ಕೆ ಸೋಲ್ತು ಅಲಿಂಪಿನಳ್ಕರಿಯಿಂ ದಿವ್ಯ ಮುನಿಯಿಂ ಮೃಗಮಾಗಿ ಮರಲ್ದು ಕೂಡೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇನಿಯಳನ್ ಅಳ್ತಿಯಿಂ ಮೃಗಿ ಮಾಡಿ, ಅವಳು ಹೇಳ್ತಾ ಇದ್ದಾಳೆ, ಬೇಡಪ್ಪ ಹಗಲು. ಅದಕ್ಕೆ ಒಂದು ತರ್ಕ,
ಪಶು ಪಕ್ಷಿ ಪ್ರಾಣಿಗಳೆಲ್ಲ ಏನು ಹಗಲು ರಾತ್ರಿ ಅಂತ ನೋಡುತ್ತೀಯೇ? ನಾವಿಲ್ಲಿ ನೋಡಲ್ವೇ ಬೇರೆ ಬೇರೆ ಮೃಗಗಳೆಲ್ಲ ಹಗಲಿನ ಹೊತ್ತಿಲಿನಲ್ಲಿಯೇ ಕೂಡುತ್ತೆ ಅಂತ? ಆದ್ದರಿಂದ ನಾವು ಕೂಡೋಣ. ಅರೆ ವ್ಯತ್ಯಾಸ ಇಲ್ವೇ? ಮನುಷ್ಯ ಅನ್ನುವ ಪ್ರಾಣಿ ಏನೋ ಕೆಲವು ನಿಯಮಗಳನ್ನು ತನ್ನ ಸುತ್ತಲೂ ಹೆಣೆದುಕೊಂಡಿದ್ದಾನೆ. ಅದಕ್ಕೆ ತನ್ನ ಸಮಾಜದಲ್ಲಿ ಒಂದು ಮರ್ಯಾದೆ ಇದೆ. ಇವನು ಕಾಡಿಗೆ ಬಂದ ಕ್ಷಣಕ್ಕೆ ಆ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಬೇಕು ಅಂತಲೇ? ಇದನ್ನು ವ್ಯಾಸರು ಎಲ್ಲೋ ಹೇಳ್ತಾ ಇದ್ದಾರೆ. ಇವನು ಕ್ರಮಭಂಗ ಮಾಡಿದ್ದಾನೆ, ಮನುಷ್ಯರು ಹಾಕಿಕೊಂಡ ಮಿತಿಯನ್ನು ಮೀರುತ್ತಾ ಇದ್ದಾನೆ. ಅದಕ್ಕಿನ್ನ ಬಹಳ ಪ್ರಧಾನವಾದದ್ದು, ಎಲ್ಲೋ ಋಷಿಯಾಗಿ ಎಲ್ಲೋ ತಪಸ್ವಿಯಾಗಿ ತನ್ನ ಮನೋನಿಗ್ರಹಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದ. ಹೆಂಡತಿಯ ಜೊತೆಗೆ ಚರ್ಚೆ ಮಾಡಿ ಅವನು ಹೇಳಿದ, ಈ ಪ್ರಾಣಿಗಳು ಬೆಳಗ್ಗೆ ಹೊತ್ತು ಕೊಡುತ್ತಲ್ಲ, ನಾವು ಪ್ರಾಣಿಗಳಾಗಿಬಿಡೋಣ. ಅಂದರೆ ನಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಪ್ರಾಣಿಗಳಿಗಿನ್ನ ಮನುಷ್ಯ ಅನ್ನತಕ್ಕಂಥ ಪ್ರಾಣಿ ಉನ್ನತ ಮಟ್ಟದಲ್ಲಿದ್ದಾನೆ ಅಂತ. ಅವನು ಕೆಳಕ್ಕೆ ಹೋಗ್ತೀನಿ ಅಂತ ಇದ್ದಾನೀಗ. ಇನಿಯಳನ್ ಅಳ್ತೀಮೃಗಿ ಮಾಡಿ ಹೆಣ್ಣು ಜಿಂಕೆ ಮಾಡಿಬಿಟ್ಟ ಅವನು. ಇವನು ದಿವ್ಯ ಮುನಿಪಂ ಮೃಗಮಾಗಿ ಮರಲ್ದು ಕೂಡೆ ತಾನು ಒಂದು ಗಂಡು ಜಿಂಕೆ ಆಗಿಬಿಟ್ಟ. ಬೇಕಿತ್ತೇ? ಕೊಂಚ ಕಾಲ ಇರಬಹುದಾಗಿತ್ತ? ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡದೇ ಇರತಕ್ಕಂತಹ ವ್ಯಕ್ತಿ ಮುನಿಯಾಗಲಿಕ್ಕೋ ಋಷಿಯಾಗಲಿಕ್ಕೋ ಯೋಗ್ಯನಲ್ಲ. ಇದನ್ನು ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅವನಿಗೆ ಅದಕ್ಕೆ ಶಿಕ್ಷೆಯಾಗಬೇಕು ಅನ್ನುವುದನ್ನು ಪಾಂಡುವಿನಿಂದ ಬಾಣಪ್ರಯೋಗ ಮಾಡಿಸಿದ್ದಾರೆ. ಮೆಲ್ಲನೆ ಮೃಗಮೆಂದು ಇವನು ಪಾಂಡು ಮಹಾರಾಜ ಅದನ್ನು ನೋಡ್ದ. ಮೆಲ್ಲಿಗೆ ಹಿಂದಿನಿಂದ ಹೋದಂತೆ ಮೃಗಮೆಂದು. ಅವನಿಗೆ ಗೊತ್ತಿಲ್ವಲ್ಲ, ಕಿಂದಮನ ಹೆಂಡತಿ ಈಗ ಮೃಗರೂಪಿಗಳಾಗಿದ್ದಾರೆ ಅಂತ ಗೊತ್ತಿಲ್ಲ. ಮೃಗಮೆಂದು ಮೆಲ್ಲಿಗೆ ಹೋಗಿ ಈ ಬಾಣವನ್ನು ಅನುಸಂಧಾನ ಮಾಡಿ ನರೇಂದ್ರನೆಚ್ಚು ಭೋಂಕನೆ ಮೃಗಚಾರಿಯಂ. ಮೃಗಚಾರಿ ಬಹಳ ಚೆನ್ನಾಗಿದೆ. ಚರ ಅಂದರೆ ಜಾರಿಕೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೆ. ಆ ಮೃಗಚಾರಿಗೆ ಬಾಣ ಬಿಟ್ಟಂತೆ ತಂದನೊಂದು ಮಾರಿಯಂ, ತನಗೊಂದು ಮಾರಿಯನ್ನು ಮೇಲೆ ಎಳೆದುಕೊಂಡು ಬಿಟ್ಟ. ಅಂದರೆ ಕಿಂದಮ ಹಾಗೂ ಕಿಂದಮನ ಹೆಂಡತಿ ಜಿಂಕೆಗಳಾಗಿ ಕೂಡಿದ್ದಾಗ ಪಾಂಡುವಿನ ಬಾಣ ಪ್ರಯೋಗವಾಗಿ ಅದು ಹೋಗಿ ಇಬ್ಬರಿಗೂ ಸೇರಿ ಅಯ್ಯೋ ಅನ್ನುವ ಧ್ವನಿ ಬಂದಾಗ ನೋಡ್ತಾನೆ, ಅಲ್ಲಿ ಜಿಂಕೆಗಳಿಲ್ಲ, ಋಷಿಪತ್ನಿಯರಿದ್ದಾರೆ. ಭ್ರಮಾತ್ಮಕವಾದ ಜಿಂಕೆಯ ರೂಪ ಹೋಗಿ ಬಾಣಸ್ಪರ್ಶವಾಗ್ತಾ ಇದ್ದಂತೆಯೇ ಸತ್ಯದರ್ಶನವಾಯಿತು. ಆ ಋಷಿ ಹಾಗೂ ಋಷಿ ಕನ್ನಿಕೆಯ ದೇಹದೊಳಕ್ಕೆ ಬಾಣಪ್ರಯೋಗ ಆಗಿಬಿಟ್ಟಿದೆ. ಬಹುಶಃ ವ್ಯಾಸ ಮಹರ್ಷಿಗಳು ಕಿಂದಮನ ಜೊತೆಗೆ ಪಾಂಡುವಿನ ಸಂಭಾಷಣೆಯನ್ನು ಏರ್ಪಡಿಸ್ತಾರೆ. ಅಲ್ಲ ಸ್ವಾಮಿ, ನಾನು ಜಿಂಕೆಗಳನ್ನು ಬೇಟೆಯಾಡತಕ್ಕಂಥದ್ದು ನಮ್ಮ ಧರ್ಮ, ಆದ್ದರಿಂದ ನೀವು ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂತಿಲ್ಲ, ನೀವು ಜಿಂಕೆಯ ವೇಷವನ್ನು ಧರಿಸಬೇಕಾಗಿಲ್ಲ. ಈ ಪ್ರತಿರೋಧವೆಲ್ಲ ಆ ಕಿಂದಮ ಮಾಡಿದ ತಪ್ಪನ್ನು ತೋರಿಸತಕ್ಕದ್ದಾಗಿದೆ. ಅದು ಕಿಂದಮ ಹೇಳ್ದ, ಇರಬಹುದಯ್ಯ ನೀನು ಜಿಂಕೆ ಕೊಲ್ಲಬಹುದು, ಆದರೆ ಸುರತದಲ್ಲಿ ಸೇರಿದ ಜಿಂಕೆಯನ್ನು ಕೊಲ್ಲಕೂಡುದು ಅನ್ನತಕ್ಕಂಥ ಜ್ಞಾನವಿಲ್ವೋ ನಿನಗೆ? ಯಾಕೆಂದರೆ ಯಾವತ್ತೂ ಪ್ರಾಣಿ ಪ್ರಪಂಚಕ್ಕೆ ಅತ್ಯಂತ ಸುಖದಾಯಕವಾಗಿರತಕ್ಕಂತಹ ಕ್ಷಣ ಅಂದರೆ ಸಂಯೋಗ, ಅದು ಅದ್ವೈತ. ಅಂದರೆ ಇಬ್ಬರು ತಮ್ಮ ಈರುವರ ವ್ಯಕ್ತಿತ್ವಗಳನ್ನು ಮರೆತು ಒಂದಾಗತಕ್ಕಂತಹ ಅದ್ವೈತ ಕ್ಷಣ. ಅದ್ವೈತ ಸ್ಥಿತಿಯಲ್ಲಿ ಇದ್ದಂತಹ ಚಿತ್ತವನ್ನು ನೀನು ಹಿಂಸಿಸಿದ್ದೀಯೆ, ಆದ್ದರಿಂದ ನಿನಗೆ ನಾನು ಶಾಪ ಕೊಡುತ್ತಿದ್ದೇನೆ ಎಂದುಬಿಟ್ಟ.
ಎಲವೋ ರಾಜಬ್ರುವವೇ ತನ್ನಯ ಲಲನೆಯೊಡನಿರೆ ಕೊಂದೆ, ನಿನ್ನಯ ಲಲನೆಯನ್ನು ನೀ ಸೇರಿದಾಗಲೇ ಮರಣ ನಿನಗಹುದು. ಶಾಪ ಕೊಟ್ಟು ಕುಮಾರವ್ಯಾಸ ಹೇಳಿಸ್ಬಿಡ್ತಾನೆ. ನಿನ್ನಯ ಲಲನೆಯೊಡನಿರೆ ನಿನಗೆ ಮರಣಬಹುದು, ಮರಣ ನಿನಗಬಹುದು. ಇದು ಎಂಥ ಭೀಕರ ಶಾಪ. ಅತ್ತಲೂ ತಪ್ಪು, ಇತ್ತಲೂ ತಪ್ಪು, ಇಬ್ಬರಿಗೂ ಶಿಕ್ಷೆಯಾಗಬೇಕು. ಶಿಕ್ಷೆಯ ಪ್ರಮಾಣ ಸಮಾನವಾಗಿರಬೇಕು ಅನ್ನತಕ್ಕಂಥದ್ದು ಒಂದು ಧರ್ಮ. ಕಿಂದಮನ ಹೆಂಡತಿ, ಪಾಪ ಹೆಂಡತಿ ತಪ್ಪಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಅಂತೂ ಕಿಂದಮನದು ತಪ್ಪಾಯಿತು, ಅದಕ್ಕೆ ಶಿಕ್ಷೆಯಾಯಿತು. ಅದು ಮರಣದ ಶಿಕ್ಷೆಯೇ, ಭಾಳ ಉಗ್ರ ಶಿಕ್ಷೆ ಅನ್ನಿಸ್ತು ನನಗೆ. ಹಾಗೆ ಪಾಂಡು ಮಹಾರಾಜ ಜಿಂಕೆ ಅಂತ ಕೊಂದ, ಅದು ಸುರತದಲ್ಲಿ ಇದ್ದದ್ದನ್ನು ಕೊಲ್ಲಬಾರದು ಅನ್ನತಕ್ಕಂತಹ ಬೇಟೆಯ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡಿದ್ದರಿಂದ ಇವನಿಗೂ ಮರಣದ ಶಿಕ್ಷೆಯೇ ಬಂತೆ. ಅಂತೂ ಶಾಪ ಬಂತು. ಪಾಂಡು ಖಿನ್ನನಾಗಿ ಬಿಟ್ಟ. ಆಶ್ರಮಕ್ಕೆ ಹೋದ. ಹೆಂಡತಿಯರ ಜೊತೆಗೆ ಸಮಾಲೋಚನೆ ಮಾಡಿದ. ಸಮಾಲೋಚನೆ ಮಾಡಿ ತನ್ನ ನಿರ್ಣಯವನ್ನು ಹೇಳಿದ. ನೋಡಮ್ಮ, ನಾವಿನ್ನೂ ಯೌವನದಲ್ಲೇ ಇದ್ದೇವೆ, ಆದರೆ ಒಬ್ಬರನ್ನೊಬ್ಬರು ಭೇಟಿ ಮಾಡುವಂತಿಲ್ಲ. ವ್ಯಾಸ ಭಾರತಕ್ಕಿಂತ ಕುಮಾರವ್ಯಾಸ ಭಾರತದಲ್ಲಿ ಇನ್ನೊಂದಷ್ಟು ರೋಚಕವಾಗಿ ಬರುತ್ತೆ ಈ ಸಂದರ್ಭ. ವ್ಯಾಸ ಭಾರತದಲ್ಲಿ ಪಾಂಡು ಮಹಾರಾಜ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ? ನಾನು ಸನ್ಯಾಸಿಯಾಗಿ ಬಿಡ್ತೀನಿ, ನಾನು ತಲೆಯನ್ನು ಬೋಳಿಸಿಕೊಂಡು ಬಿಡ್ತೀನಿ, ನಾನು ಆಶ್ರಮದಲ್ಲಿ ಇಲ್ಲಿದ್ದು ಬಿಡ್ತೀನಿ, ದೇಹವನ್ನು ಕೃಶ ಮಾಡಿಕೊಂಡು ಬಿಡ್ತೀನಿ, ತಪಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಸನ್ಯಾಸಿಯಾಗುತ್ತೇನೆ, ಅದು ಆತನ ಮಾತು. ಆಗ ಕುಂತಿಮಾದ್ರಿಯರು ಅವನನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ, ಮೋಕ್ಷಗಾಮಿಯಾಗಬೇಕಾಗಿದ್ದರೆ ಸನ್ಯಾಸಿಯೇ ಆಗಬೇಕಾಗೇನೂ ಇಲ್ಲ, ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ಹಾಗೆಯೇ ನಾವು ಮೋಕ್ಷಕ್ಕೆ ಹೋಗಬಹುದು, ಆದ್ದರಿಂದ ನೀನು ಸನ್ಯಾಸಿ ಏನೂ ಆಗಬೇಕಾಗಿಲ್ಲ. ಪೆದ್ದಣ್ಣವೂ ಅಂದ್ಬಿಡ್ತಾನೆ. ನನಗದು ಪೆದ್ದತನ ಅಂತ ಮತ್ತೆ ಅನಿಸುತ್ತೆ. ಕುಮಾರವ್ಯಾಸನಲ್ಲಿ ಇನ್ನೂ ಅದ್ಭುತವಾಗಿ ಹೇಗೆ ಬರುತ್ತೆ, ಪಾಂಡು ಮಹಾರಾಜ ಇಲ್ಲೇ ನಿರ್ಣಯವನ್ನು ತಗೊಳ್ಳೋದಿಲ್ಲ. ಅಂದರೆ ವನದಲ್ಲಿಯೇ ಬೇಟೆಯಾಡಿ ಎಲ್ಲ ನಂತರದ ಸಂದರ್ಭದಲ್ಲಿ ಆಶ್ರಮದಲ್ಲಿ ಕೂತ್ಕೊಂಡು ಹೆಂಡತಿಯರ ಜೊತೆಗೆ ಮಾತಾಡಿಕೊಂಡು ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳೋದು, ಕುಂತಿಮಾದ್ರಿ ಬೇಡ ಅನ್ನೋದು, ಆಯಿತು ನಿಮ್ಮ ಜೊತೆಗೆ ಇಲ್ಲೇ ಇರ್ತೀನಿ ಅಂತ ಹೇಳೋದು, ಆ ವಿಷಯನ ಹಸ್ತಿನಾವತಿಗೆ ಹೇಳಿ ಕಳಿಸಿಬಿಡ್ತಾನೆ. ನಾನು ಹೀಗಿಂದಿಗೆ ಆಶ್ರಮಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀನಿ, ಮುನಿಗಳ ಜೊತೆಗೆ ಇರ್ತೀನಿ, ನಾನು ವಾಪಸ್ ಬರೋದಿಲ್ಲ. ಕುಮಾರವ್ಯಾಸ ಹಾಗೆ ಮಾಡಲ್ಲ. ಪಾಂಡು ಕುಂತಿಮಾದ್ರಿಯರ ಜೊತೆಗೆ ಬರ್ತಾನೆ ಹಸ್ತಿನಾವತಿ. ಬಂದು ತುಂಬ ನೊಂದುಕೊಂಡು ತನ್ನ ಈ ದುಸ್ಥಿತಿಯನ್ನು ಧೃತರಾಷ್ಟ್ರನಿಗೆ, ಭೀಷ್ಮನಿಗೆ, ವಿದುರನಿಗೆ ಎಲ್ಲ ವರ್ಣನೆ ಮಾಡ್ತಾನೆ. ವರ್ಣನೆ ಮಾಡಿ ನಾನೀಗ ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಭಾಳ ಚೆನ್ನಾಗಿದೆ. ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೇಳಿ ತನ್ನದಾಗಿರತಕ್ಕಂಥ ಎಲ್ಲ ಧನಕನಕ ವಸ್ತು ವಾಹನಗಳನ್ನೆಲ್ಲ ದಾನ ಮಾಡಿಬಿಡ್ತಾನೆ. ದಾನ ಮಾಡಿ ಏಕಾಂಗಿಯಾಗಿ ವನಕ್ಕೆ ಹೊರಡುತ್ತಾನೆ. ಆದರೆ ಹೆಂಡತಿಯರು ಬಿಡೋದಿಲ್ಲ. ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಇರತಕ್ಕಂಥದ್ದು ಪ್ರಶ್ನೆ, ಯಾವುದೇ ಒಬ್ಬ ವ್ಯಕ್ತಿ, ಅದು ವ್ಯಾಸಭಾರತ ಇರಲಿ, ಕುಮಾರವ್ಯಾಸ ಭಾರತ ಇರಲಿ, ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರ ಅನ್ನತಕ್ಕಂಥದ್ದು ಅಷ್ಟು ಸುಲಭವಾಗಿ ಅಲುಗಿ ಹೋಗುವುದಾದರೆ ಅಂಥ ನಿರ್ಧಾರ ಯಾಕೆ ತಗೋಬೇಕು? ಅಲ್ರಿ, ಈಗ ಬಹಳ ಪ್ರಧಾನವಾಗಿರತಕ್ಕಂಥ ಶಾಪ ಏನಪ್ಪ ಅಂತ ಹೇಳಿದ್ರೆ, ಪಾಂಡು ಮಹಾರಾಜ ತನ್ನ ಹೆಂಡತಿಯ ಜೊತೆಗೆ ಸೇರಿದರೆ ಸಾವು. ಅವಾಗ ಹೆಂಡತಿ ಜೊತೆಗೆ ಯಾಕೆ ಹೋಗಬೇಕು?
ಅಥವಾ ವ್ಯಾಸಭಾರತದಲ್ಲಿ ಹೆಂಡತಿಯರ ಜೊತೆಗೆ ಯಾಕೆ ಮುಂದಿನ ಆಶ್ರಮವಾಸವನ್ನು ಮುಂದುವರಿಸಬೇಕು? ಕಳಿಸ್ಬಿಡ್ಬೇಕು ಅವ್ರನ್ನ. ಅಥವಾ ಕುಮಾರವ್ಯಾಸ ಭಾರತದಲ್ಲಿದ್ದಂತೆ ಹೇಗೋ ಹಸ್ತಿನಾವತಿ ಕರ್ಕೊಂಡು ಬಂದಿದ್ದಾನೆ, ಹೆಂಡತಿಯರನ್ನು ಬಿಟ್ಟು ಹೋಗಬೇಕವನು. ಎಲ್ಲವನ್ನೂ ತ್ಯಾಜ್ಯ ಮಾಡಿ, ಎಲ್ಲವನ್ನೂ ಬಿಟ್ಟು ಹೆಂಡತಿಯರನ್ನು ಮಾತ್ರ ಕರ್ಕೊಂಡು ಹೋಗ್ಬಿಟ್ಟ ಅಂದರೆ ಅರ್ಥ ಏನಿದೆ ಅದರಲ್ಲಿ? ಅಂದರೆ ನಾವು ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರ ಅಚಲವಾಗಿರಬೇಕು. ಹಾಗೂ ಆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಾರಾಸಾರ ವಿವೇಚನೆ ಮಾಡಬೇಕು. ನಾನು ಇಂತಹ ಒಂದು ನಿರ್ಧಾರವನ್ನು ಈ ಕಾರಣಗಳಿಂದ ತೆಗೆದುಕೊಂಡಿದ್ದೇನೆ ಅಂದರೆ ಆ ನಿರ್ಧಾರವನ್ನು ಪಾಲನೆ ಮಾಡಬೇಕು. ಅಂದರೆ ಪಾಂಡು ಮಹಾರಾಜ ನಿರ್ಧಾರ ತೆಗೆದುಕೊಂಡಿದ್ದು ಹೆಣ್ಣಿನ ಕೂಡಬಾರದು ಅನ್ನುವ ಕಾರಣದಿಂದ. ಈಗ ಆ ಹೆಣ್ಣುಗಳನ್ನೇ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಮುಂದೆ ಅನಾಹುತ ಆಗೇ ಆಗುತ್ತೆ ಅಲ್ಲವೇ? ಅಂದರೆ ನಾನು ಗಮನಿಸ್ತಕ್ಕಂಥದ್ದು ಪಾಂಡು ಮಹಾರಾಜನಂತಹ ಪಾಂಡು ಮಹಾರಾಜ, ಭೀಷ್ಮ ವಿದುರರಂತಹ ವಿವೇಕಿಗಳು ಯಾರೂ ಈ ಸಲಹೆ ಕೊಡಲಿಲ್ವೇ? ಎಲ್ಲವನ್ನೂ ದಾನ ಮಾಡಿ, ಎಲ್ಲವನ್ನೂ ಬಿಟ್ಟು, ರಾಜ್ಯಕೋಶಗಳನ್ನೆಲ್ಲ ಬಿಟ್ಟು, ಇಲ್ಲಿರಬಾರದು, ನಾನು ನನ್ನ ಮನಸ್ಸು ಕೆಟ್ಟು ಹೋಗ್ಬಿಡುತ್ತೆ, ಆದ್ದರಿಂದ ನಾನು ಅಡವಿಗೆ ಹೋಗ್ತೀನಿ ಅಂತ ಹೇಳಿದಾಗ ಹೆಂಡತಿಯರನ್ನು ಕರ್ಕೊಂಡು ಹೋಗ್ತಿದ್ದಾನೆ ಅಂದರೆ, ಅಯ್ಯೋ ಪೆದ್ದ, ಹೆಂಡತಿಯರನ್ನು ಕರ್ಕೊಂಡು ಹೋಗಬೇಡ ಅಂತ ಹೇಳಬೇಕಾಗಿತ್ತು. ಅಂತೂ ಪಾಂಡು ದ್ವಿಭಾರ್ಯಾ ಸಹಿತನಾಗಿ ಆಶ್ರಮದಲ್ಲಿ ಉಳಿದುಕೊಳ್ಳುತ್ತಾನೆ. ತನ್ನ ಬಿಲ್ಲು ಬಾಣಗಳನ್ನೆಲ್ಲ ತಿರಸ್ಕಾರ ಮಾಡುತ್ತಾನೆ, ತಪಸ್ಸನ್ನು ಮಾಡುತ್ತಾನೆ, ಯಜ್ಞಗಳನ್ನು ಮಾಡುತ್ತಾನೆ, ಅಲ್ಲಿರತಕ್ಕಂಥ ಋಷಿಗಳ ಜೊತೆಗೆ ಬೆರೆತು ಬಿಡ್ತಾನೆ. ಹಾಗೇ ಅವರು ಮುಂದಕ್ಕೆ ಪ್ರಯಾಣವನ್ನು ಸಾಗಿಸ್ತಾನೆ. ಒಂದು ದಿವಸ ಋಷಿಗಳ ಪರಿಷತ್ತು ತಾವಿದ್ದ ಜಾಗವನ್ನು ಬಿಟ್ಟು ಮುಂದಕ್ಕೆ ಹೊರಡುತ್ತೆ. ಸ್ವಾಮಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬ್ರಹ್ಮಲೋಕದಲ್ಲಿ ಒಂದು ಸಭೆ ಏರ್ಪಡ್ತಾ ಇದೆ, ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗುತ್ತಿದ್ದೇವೆ ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೊರಡ್ತಾನೆ. ಆ ಪರ್ವತ ಹತ್ತಿಳಿದಿದ್ದಾಯಿತು, ಈ ಪರ್ವತ ಹತ್ತಿಳಿದಿದ್ದಾಯಿತು, ಹಿಮವತ್ ಪರ್ವತವನ್ನು ಹತ್ತಿಳಿದಿದ್ದಾಯಿತು, ಆನಂತರ ಮತ್ತೊಂದು ಪರ್ವತವನ್ನು ಹತ್ತಿಳಿದಿದ್ದಾಯಿತು. ಹೀಗೆ ಪರ್ವತಗಳನ್ನು ಹತ್ತಿಳಿದು ಹೋಗ್ತಾ ಇದ್ದಾಗ ಒಮ್ಮೆ ಋಷಿಗಳು ಹೇಳ್ತಾರೆ, ಇನ್ನು ಮುಂದೆ ಬರೋದು ಬಹಳ ಕಷ್ಟ ಕಣಯ್ಯ ನೀನು, ಅದರೊಳಗೂ ನೀನು ನಿನ್ನ ಪತ್ನಿಯರ ಸಹಿತ ಬಂದಿದ್ದೀಯೇ, ಆದ್ದರಿಂದ ಬ್ರಹ್ಮಲೋಕಕ್ಕೆ ಬರುವುದು ಆಗುವುದಿಲ್ಲ ನಿನಗೆ. ಮೊದಲೇ ಹೇಳಬಾರ್ದಾಗಿತ್ತೆ. ಅವ್ರು ದೂರ ಎಳ್ಕೊಂಡು ಬರೋದಿಲ್ಲ, ಅವನು ಬಂದ, ಮೊದಲೇ ಹೇಳಬೇಕಾಯಿತು, ಇನ್ನು ನೀನು ಬ್ರಹ್ಮಲೋಕಕ್ಕೆ ಬರೋ ಹಾಗಿಲ್ಲ. ಆಗ ಪಾಂಡುವಿಗೆ ಅನ್ನಿಸ್ತಂತೆ, ಓಹೋ, ಮಕ್ಕಳಿಲ್ಲದವರಿಗೆ ಎಲ್ಲಿ ಪ್ರವೇಶ ಇಲ್ಲ ಅಂತ ಕಾಣುತ್ತೆ. ಹಾಗಾದರೆ ಸ್ವಾಮಿ, ನೀವು ನನಗೆ ಮಕ್ಕಳಾಗೋದಿಲ್ವೇ? ನಿನಗೆ ಮಕ್ಕಳಾಗತ್ತೆ ಅಂತ ಹೇಳಿ ಋಷಿಗಳು ಮುಂದೆ ಹೋಗೇ ಬಿಡ್ತಾರೆ. ಇವನು ಪೆದ್ದಣ್ಣ ಹೆಂಡತಿರಿಬ್ಬರ ಜೊತೆಗೆ ಅಲ್ಲಿರ್ತಾರೆ. ಇರಲಿ ಒಂದಷ್ಟು ಕಾಲ, ನಾವು ಹಸ್ತಿನವತಿ ಕಡೆಗೆ ನೋಡೋಣ. ಒಮ್ಮೆ ವ್ಯಾಸ ಮಹರ್ಷಿಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಅಂದೇನೋ ಹಸ್ತಿನವತಿಗೆ ಬಂದಿದ್ದಾರೆ. ತುಂಬ ಹಸಿವಾಗಿ ಬಿಟ್ಟಿತ್ತಂತೆ ಅವರಿಗೆ. ಹಿಂದೊಮ್ಮೆ ದುರ್ವಾಸರನ್ನು ಕುಂತಿ ಸೇವೆ ಮಾಡಿದಂತೆ ಇಲ್ಲಿ ಗಾಂಧಾರಿ ವ್ಯಾಸ ಮಹರ್ಷಿಗಳನ್ನು ತುಂಬ ಅನುನಯದಿಂದ ಸೇವೆ ಮಾಡಿದ್ದಾಳೆ. ತುಂಬ ತೃಪ್ತರಾಗಿ ಹೊರಡುವವನ್ನು ಕೇಳಿದ್ದಾರೆ. ನಿನಗೇನು ಬೇಕು ಕೇಳು ಸ್ವಾಮಿ. ನಾನು ಹಿಂದೆ ಆಗಲೇ ಈಶ್ವರನನ್ನು ಕೇಳಿದ್ದೆ, ನನಗೊಂದು 100 ಜನ ಮಕ್ಕಳಾಗಬೇಕು ಅಂತ. ಆ ಮಕ್ಕಳು ಈಗ ಆಗಲಿ ಅಂತ ನೀವು ಆಶೀರ್ವಾದ ಮಾಡಿ. ಆಯಿತು, ನಿಂಗೆ 100 ಜನ ಮಕ್ಕಳಾಗುತ್ತೆ ಅಂತ ವ್ಯಾಸ ಮಹರ್ಷಿಗಳು ಹೇಳಿದರು. ವ್ಯಾಸ ಮಹರ್ಷಿಗಳು ಹೋದರು. ಧೃತರಾಷ್ಟ್ರನ ಜೊತೆಗೆ ಗಾಂಧಾರಿಯ ಸಂಯೋಗವಾಗ್ತಾ ಆಗ್ತಾ ಆಕೆಗೂ ಗರ್ಭ ಕಟ್ಟಿತು. ಗರ್ಭ ಕಟ್ಟಿತು. 1 ವರ್ಷ ಆಯಿತು, 2 ವರ್ಷ ಆಯಿತು. ಗರ್ಭ ಬೆಳೀತಾ ಇದೆ.
ಇದಕ್ಕಿದ್ದ ಹಾಗೆ ಒಂದು ವಾರ್ತೆ. ಓಹ್, ಆ ವಾರ್ತೆಯನ್ನು ಕೇಳಿ ಅವಳಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅಸೂಯೆ, ಹೊಟ್ಟೆಕಿಚ್ಚು, ಅಸಹನೆ, ಸಹಿಸಲಿಕ್ಕಾಗಲಿಲ್ಲ. ಏನು ವಾರ್ತೆ ಕೇಳಿಲ್ಲವಳು? ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣವೇ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.